ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಉಳ್ಳಾಗಡ್ಡಿ. ಒಂದು ನಮ್ಮದೇ ಜಿಲ್ಲೆಗೆ ಸಂಬಂಧಪಟ್ಟ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳೋದಾದ್ರೆ ಕೊಪ್ಪಳ ಜಾತ್ರೆ. ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯು ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿದೆ. ಈ ಜಾತ್ರೆಗೆ ಸಿದ್ಧತೆ ಭರದಿಂದ ಸಾಗಿದೆ. ಜನವರಿ 5ರಿಂದ ಈ ಜಾತ್ರೆ ಆರಂಭವಾಗಲಿದೆ. ಈ ಜನವರಿ 5ರಿಂದ ಜಾತ್ರೆ ಆರಂಭ ಆಗುತ್ತದೆ. ಆದರೂ ಸಹ ಜನವರಿ 1ರಿಂದ ದಾಸೋಹ ಆರಂಭವಾಗಲಿದೆ. ಈಗಾಗಲೇ ದಾಸೋಹಕ್ಕೆ ಭರದಿಂದ ಸಿದ್ಧತೆ ನಡೆಯುತ್ತಿದ್ದು, ಈ ಜಾತ್ರೆಗೆ ಲಕ್ಷಾಂತರ ಜನರು ಸೇರುವ ಸಾಧ್ಯತೆ ಇದೆ. ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಜನರು ಆಗಮಿಸುತ್ತಾರೆ. ಮತ್ತು ನಮ್ಮ ಜಿಲ್ಲೆಯವರೇ ಆದ ಮೇಘಾಲಯದ ರಾಜ್ಯಪಾಲರಾದ ವಿಜಯ್ ಶಂಕರ್ ಅವರು ಈ ಜಾತ್ರೆಯ ರಥೋತ್ಸವವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ದಕ್ಷಿಣ ಭಾರತ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವ ಗವಿಸಿದ್ದೇಶ್ವರ ಜಾತ್ರೆಗೆ ದಿನಗಣನೆ ಶುರುವಾಗಿದೆ. ಮಠದ ಜಾತ್ರೆಗೆ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಬರುತ್ತಾರೆ. ಮಠದ ದಾಸೋಹ ಗವಿಸಿದ್ದೇಶ್ವರ ರಥೋತ್ಸವ ವೈಶಿಷ್ಟ್ಯ ಆಗಿದೆ. ಅಂದ್ರೆ ದಾಸೋಹ ಇಡೀ ಇವಾಗ ಸುಮಾರು 5 ಲಕ್ಷ ಮಿರ್ಚಿಯನ್ನು ಮಾಡ್ತಾ ಇದ್ದಾರೆ ದಾಸೋಹದಲ್ಲಿ. ಅದು ಬಹಳ ಖ್ಯಾತಿ ಪಡೆದಿದೆ. ಅಂದ್ರೆ ಉತ್ತರ ಕನ್ನಡದಲ್ಲಿ ಮಿರ್ಚಿ ಬಹಳ ಫೇಮಸ್. ದಾಸೋಹದಲ್ಲಿ ಅದು ಒಂದು ಬಹಳ ಖ್ಯಾತಿ ಪಡೆದಿದೆ. ಈ ಮಹಾದಾಸೋಹಕ್ಕೆ ಅಂತಿಮ ಸಿದ್ಧತೆಗಳು ನಡೆಯುತ್ತಿದ್ದು, ನಿರಂತರ 18 ದಿನಗಳ ಕಾಲ ದಾಸೋಹ ನಡೆಯಲಿದೆ. ಅಂದ್ರೆ ಜಾತ್ರೆ ಆರಂಭವಾಗಿಂತ ಮುಂಚೆಯಿಂದ ಜಾತ್ರೆ ಆದ ನಂತರ 18 ದಿನ ಈ ದಾಸೋಹ ನಡೆಯುತ್ತದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಭಕ್ತರು ಸೇರುವ ಸಾಧ್ಯತೆ ಇದೆ. ಅಂದ್ರೆ ಶಕ್ತಿ ಯೋಜನೆ ಇಂಪ್ಯಾಕ್ಟ್. ಇದಕ್ಕೆ ಹೋದ ವರ್ಷ ಶಕ್ತಿ ಯೋಜನೆ ಇತ್ತು, ಈ ವರ್ಷನೂ ಇದೆ. ಆದ್ರೆ ಶಕ್ತಿ ಯೋಜನೆಯಿಂದ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಲು ಅವಕಾಶ ಇರೋದ್ರಿಂದ ಅತಿ ಹೆಚ್ಚು ಮಹಿಳೆಯರು ಬರುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಈ ಬಾರಿ ರಥೋತ್ಸವಕ್ಕೆ 5 ದಿನ ಮೊದಲೇ ದಾಸೋಹ ಯೋಜನೆ ರೂಪಿಸಲಾಗಿದೆ. ಜನವರಿ 5ರಂದು ಗವಿಮಠದ ಜಾತ್ರೆಗೆ ಕೊಪ್ಪಳ ಜಿಲ್ಲೆಯವರೇ ಆದ ರಾಜ್ಯಪಾಲರಾದ ವಿಜಯ್ ಶಂಕರ್ ಅವರು ಚಾಲನೆ ನೀಡಲಿದ್ದಾರೆ. 6 ಎಕರೆ ಪ್ರದೇಶದಲ್ಲಿ ದಾಸೋಹಕ್ಕೆ ಸಿದ್ಧತೆ ನಡೆಯುತ್ತಾ ಇದೆ. ಅಂದ್ರೆ ಬಹಳ ಲಕ್ಷಾಂತರ ಜನರು ಭಕ್ತರು ಆಗಮಿಸುವ ಸಾಧ್ಯತೆ ಇರೋದ್ರಿಂದ 6 ಎಕರೆ ಪ್ರದೇಶದಲ್ಲಿ ದಾಸೋಹಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜನವರಿ 1ರಿಂದ ದಾಸೋಹ ಆರಂಭವಾಗಲಿದೆ. ಇದು ಕೊಪ್ಪಳ ಗವಿಮಠ ಜಾತ್ರೆಗೆ ಅದರದ್ದೇ ಆದ ಇತಿಹಾಸವಿದೆ. ಈ ಜಾತ್ರೆಯಲ್ಲಿ ಸುಮಾರು 5ರಿಂದ 6 ಲಕ್ಷ ಜನರು ಭಾಗವಹಿಸುತ್ತಾರೆ. ಕೊಪ್ಪಳ ಟೈಮ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ.